ಪಯಣ ಮ್ಯೂಸಿಯಂ ಇರೋ ಕಾರ್ ಬೇಕಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಸ್ಕೂಲ್ ಟ್ರಿಪ್ಪಿನ ಕಂಟಿನ್ಯೂಷನ್ ವಿಡಿಯೋ. ನಿಮಿಷಾಂಬ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಟಿಪ್ಪು ಸುಲ್ತಾನ್ ಸಮ್ಮರ್ ಕ್ಯಾಂಪಿಗೆ. ಅಲ್ಲಿ ನೋಡಿದ್ರೆ ಬರೀ ಫಾರಿನರ್ಸೇ ಇದ್ದಾರೆ. ನಮ್ಮ ಹೊಯ್ಸಳ ಟೀಮ್ ಬಂದಿದ್ದು ಫಾರಿನರ್ಸೇ ಕಾಣಲಿಲ್ಲ. ಜೋಕ್ ಮಾಡಿದೆ ಅನ್ಕೊಂಡ್ರಾ? ಜೋಕ್ ಎಲ್ಲ ಮಾಡಲಿಲ್ಲ, ಸೀರಿಯಸ್ ಆಗಿ ಹೇಳಿದೆ. ನೋಡಿ ನಮ್ಮ ಪೇರೆಂಟ್ಸು ಮತ್ತು ಮಕ್ಕಳೆಲ್ಲ ಒಳಗಡೆ ಏನಿದೆ ಏನು ನೋಡ್ಬೋದು ಅಂತ ಯಾವ ರೀತಿ ಹೋಗ್ತಿದ್ದಾರೆ ಅಂತ. ಮತ್ತು ನೋಡೋಕೆ ಯಾವ ರೀತಿ ಇತ್ತು ಅಂದರೆ ಇಡೀ ಸಮ್ಮರ್ ಕ್ಯಾಂಪ್ ತುಂಬ ನಮ್ಮ ಹೊಯ್ಸಳ ಸ್ಕೂಲ್ ಮೆಂಬರ್ಸೇ ತುಂಬಿದ್ರು ಅನ್ನೋ ರೀತಿ ಕಾಣ್ತಿತ್ತು. ನೆಕ್ಸ್ಟ್ ನಾವು ಎಂಟ್ರಿ ತೊಗೊಂಡು ಒಳಗೋದ ತಕ್ಷಣ ಫುಲ್ ಗ್ರೀನ್ ಆಗಿತ್ತು. ನೆಕ್ಸ್ಟ್ ನಾವು ಸಮ್ಮರ್ ಕ್ಯಾಂಪ್ ಒಳಗಡೆ ಹೋದ ತಕ್ಷಣ ಟಿಪ್ಪು ಸುಲ್ತಾನ್ ಲೈಫ್ ಟೈಮ್ ಜರ್ನಿನೆಲ್ಲ ಎಷ್ಟು ಚೆನ್ನಾಗಿ ವಾಲ್ ಮೇಲೆ ಪೇಂಟ್ ಮಾಡಿದ್ರು ಗೊತ್ತಾ? ಅದಂತೂ ತುಂಬ ಚೆನ್ನಾಗಿತ್ತು. ಮತ್ತು ಟಿಪ್ಪು ಸುಲ್ತಾನ್ ಅವ್ರದ್ದು ಕ್ಲಾತ್ ಆಗಿರ್ಬೋದು, ಅವ್ರು ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಿದ್ದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ನೀಟಾಗಿ ಕನ್ಸರ್ವ್ ಮಾಡಿ ಇಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ನಮ್ಮ ಮ್ಯಾಮ್ಗಳಿಬ್ರು ಫೋಟೋಶೂಟ್ ಮಾಡ್ಕೊಂಡು ನಿಂತವ್ರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟ್ ನಾವು ನಮ್ಮ ಪೇರೆಂಟ್ಸು ಮಕ್ಕಳ ಜೊತೆ ಎಲ್ಲ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಎಲ್ಲರನ್ನೂ ಒಂದು ಕಡೆ ನಿಲ್ಲಿಸಿದ್ದು. ಫೈನಲಿ ಒಂದು ಫೋಟೋ ತೆಕ್ಕೊಂಡು ಆಚೆ ಬಂದರೆ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಅಲ್ಲೇ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಸರ್ಗೆ ಅವ್ರಿಗೆ ಪಾಠ ಮಾಡಿ ಟೀಚರ್ ಸಿಕ್ಕಿದ್ರೆ ನೋಡಿ ಆ ಮೇಡಮ್ ಅಂತೂ ತುಂಬಾ ಖುಷಿ ಪಡ್ತಿದ್ರು ನಮ್ಮ ಸ್ಕೂಲ್ ಮಕ್ಕಳನ್ನೆಲ್ಲ ನೋಡಿ. ಯಾಕೆ ಅಂದರೆ ನಾನು ಪಾಠ ಮಾಡಿದವರು ಇವತ್ತು ಇಷ್ಟು ಜನ ಮಕ್ಕಳಿಗೂ ಪಾಠ ಹೇಳ್ತಾ ಇದ್ದಾರೆ ಮತ್ತು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಹೆಮ್ಮೆ ಪಡ್ತಾ ಇದ್ರು. ಹಾಗೆ ಅವ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಮೈಸೂರಲ್ಲಿರೋ ಪಯಣ ಮ್ಯೂಸಿಯಂಗೆ. ಒಳಗಡೆ ಹೋದ ತಕ್ಷಣ ನಮ್ಮ ಪೇರೆಂಟ್ಸ್ಗಳು ಫೋಟೋಶೂಟ್ ಸ್ಟಾರ್ಟ್ ಆಗಿಬಿಡೋದಾ? ಒಬ್ರಲ್ಲ ಇಬ್ಬರಲ್ಲ, ಎಲ್ಲ ಪೇರೆಂಟ್ಸು ಫೋಟೋಶೂಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನಂತೂ ಪಯಣ ಹೋಗಿದ್ದು ಫಸ್ಟ್ ಟೈಮ್. ಸೊ ಏನೇನಿದೆ ಅಂತ ಕ್ಯೂರಿಯಾಸಿಟಿಲಿ ಒಳಗಡೆನೆ ಹೋದೆ. ಬಟ್ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ವೆಹಿಕಲ್ಸ್ನ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಮತ್ತು ನಮ್ಮ ಮಕ್ಕಳು ಮತ್ತು ಪೇರೆಂಟ್ಸ್ ಅಂತೂ ತುಂಬಾ ಎಂಜಾಯ್ ಮಾಡಿದರು ಮತ್ತು ತುಂಬಾ ತಿಳ್ಕೊಂಡ್ರು ಕೂಡ. ನಾನು ಸುಮ್ಮನೆ ನಮ್ಮ ಮ್ಯಾಮಿಗೆ ನನಗೆ ಈ ಕಾರ್ ಬೇಕು ಅಂತ ಕೇಳಿದ್ಕೆ ನಮ್ಮ ಮ್ಯಾಮಿ ನೋಡಿದ್ರು ಕೇಳಿ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾನೇನೋ ಸುಮ್ಮನೆ ನಮ್ಮ ಮ್ಯಾಮ್ ಹತ್ರ ತಮಾಷೆಗೆ ಅಂತ ಕೇಳಿದ್ರೆ ನಮ್ಮ ಪುಟಾಣಿ ನಿಜವಾಗ್ಲೂ ಹಠನೇ ಮಾಡಿಬಿಡದ ನನಗೆ ಕಾರ್ ಬೇಕು ಅಂತ. ಸರಿ ಅಂತ ಪಯಣನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಪ್ಲಾನೆಟ್ ಅರ್ತ್ ಅಕ್ವೇರಿಯಮ್ಗೆ. ಪ್ಲಾನೆಟ್ ಅರ್ತ್ ಅಕ್ವೇರಿಯಮಲ್ಲಿ ಏನೇನಾಯಿತು ಅಂತ ತಿಳ್ಕೊಬೇಕಾ ಅಂದರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.